ಹೀಗೆ ಶಿವಕುಮಾರ್ ಅವರ ಸಹೋದರನಿಗೆ ಬಿಗ್ ಶಾಕ್. ಕಾಂಗ್ರೆಸ್ ಉಸ್ತುವಾರಿ ಭೇಟಿಯ ವೇಳೆ ಕಾಂಗ್ರೆಸ್ ಶಾಸಕರ ಬೇಡಿಕೆ. ಡಿಕೆ ಶಿವಕುಮಾರ್ ಸಹೋದರನಿಗೆ ಶಾಕ್. ಕಾಂಗ್ರೆಸ್ ಉಸ್ತುವಾರಿ ಭೇಟಿಯ ವೇಳೆ ಕಾಂಗ್ರೆಸ್ ಶಾಸಕರ ಬೇಡಿಕೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನ ನನಗೆ ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿರುವಂತಹ ಶಾಸಕ, ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ, ನಾನು ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ. ಡಿಕೆ ಶಿವಕುಮಾರ್ ಕೂಡ ಆ ಒಂದು ಹುದ್ದೆಯನ್ನ ನನಗೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಉಸ್ತುವಾರಿ ರಣದೀಪ್ ಸುರ್ಜೇವಾಲ್ಗೆ ಹೇಳಿರುವಂತಹ ಮಾಲೂರು ಶಾಸಕ. ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರಾಗಿರುವಂತಹ ನಂಜೇಗೌಡ ಇದೇ ತಿಂಗಳು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ನಡೆಯಲಿರುವಂತಹ ಈ ಒಂದು ಚುನಾವಣೆ, ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಬಮೂಲ್ ಅಧ್ಯಕ್ಷರಾಗಿರುವಂತಹ ಡಿಕೆ ಸುರೇಶ್. ಎಸ್ ವೀಕ್ಷಕರೇ, ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿರ್ತಾರೆ. 3 ದಿನಗಳ ಕಾಲ 40 ಶಾಸಕರ ಅಸಮಾಧಾನವನ್ನ ಹಂಚಿಕೊಳ್ಳಲಿಕ್ಕೆ ಒಂದು ಮುಕ್ತವಾದ ಒಂದು ಭೇಟಿ ಅಂತ ಹೇಳ್ಬೋದು. ಒಬ್ಬೊಬ್ಬರಿಗೆ 10 ನಿಮಿಷ ಕೊಟ್ಟಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ಸಹೋದರರಾಗಿರುವಂತಹ ಡಿಕೆ ಸುರೇಶ್ ಅವರಿಗೆ ಶಾಕ್ ಅನ್ನ ನೀಡಿದ್ದಾರೆ. ಶಾಕ್ ನೀಡಿದ್ದಾರೆ. ಏನಪ್ಪಾ ಅದು ಶಾಕು ಅಂತಂದ್ರೆ, ಕೆಎಂಎಫ್ ಅಧ್ಯಕ್ಷ ಸ್ಥಾನ ನನಗೆ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿರುವಂತಹ ಶಾಸಕ ಕಾಂಗ್ರೆಸ್ ಉಸ್ತುವಾರಿ ಭೇಟಿಯ ವೇಳೆ ಈ ಒಂದು ಬೇಡಿಕೆಯ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡರದ್ದು ಒಂದು ಅಸಮಾಧಾನವನ್ನ ಅದೇ ಸಮಯದಲ್ಲಿ ಸುರ್ಜೇವಾಲ್ರಿಗೆ ಹೇಳಿರುವಂತದ್ದು. ಕೆಎಂಎಫ್ ಅಧ್ಯಕ್ಷ ಸ್ಥಾನ ಏನಿದೆ ಅಲ್ಲ, ಅದನ್ನ ಡಿಕೆ ಶಿವಕುಮಾರ್ ಅವರು ಕೂಡ ನಂಗೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ವರಸೆ ಬೇರೆ ಯಾಕಿದೆ ಅಂತ ಹೇಳಿ ಅವರ ಒಂದು ನೋವನ್ನ ಗೋಳನ್ನ ತೋಡ್ಕೊಂಡಿದ್ದಾರೆ. ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರಾಗಿರುವಂತಹ ನಂಜೇಗೌಡರು, ಉಸ್ತುವಾರಿ ಸುರ್ಜೇವಾಲ್ ಅವರ ಹೇಳಿರುವಂತಹ ಮಾಲೂರು ಶಾಸಕರು ಇದೇ ತಿಂಗಳು ಕೆಎಂಎಫ್ ಅಧ್ಯಕ್ಷ ಸ್ಥಾನ ನಡೆಯಲಿರುವಂತಹ ಚುನಾವಣೆ. ಸೊ ಈ ಒಂದು ನಿಟ್ಟಿನಲ್ಲಿ ಅವರಿಗೂ ಕೂಡ ಆ ವಿಚಾರಕ್ಕೆ ಅಸಮಾಧಾನವಾಗಿದೆ. ಸುರ್ಜೇವಾಲ್ರ ಬಳಿಗೆ ಈ ವಿಚಾರವನ್ನು ಕೂಡ ತೋಡ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.